ಏನು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಷ್ಟ್ರ ಈ ರಾಜ್ಯ ಕಂಡಂಥ ಅತ್ಯಂತ ಜನಪ್ರಿಯ ನಾಯಕರು, ಶೋಷಿತ ವರ್ಗದ ಎಲ್ಲ ವರ್ಗದ ಶೋಷಿತರ ಬಗ್ಗೆ, ಧ್ವನಿ ಇಲ್ಲದರ ಬಗ್ಗೆ ಅತ್ಯಂತ ಹೆಚ್ಚು ಧ್ವನಿ ಮತ್ತು ಶಕ್ತಿಯನ್ನು ಕೊಟ್ಟು 2 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಏನು 7 ವರ್ಷ 7 ತಿಂಗಳು ಹಿಂದೆ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಯಶಸ್ವಿ ಮುಖ್ಯಮಂತ್ರಿಗಳಾಗಿ ಹೊರಹೊಮ್ಮಿದಂಥ ದಿವಂಗತ ದೇವರಾಜ ಅರಸರವರ ನಂತರ ಅಷ್ಟೇ ಪರಿಣಾಮಕಾರಿಯಾಗಿ ಅಷ್ಟೇ ಯಶಸ್ವಿಯಾಗಿ ಅಧಿಕಾರವನ್ನು ನಿಭಾಯಿಸಿ ಅವರ ಒಂದು ದಾಖಲೆ ಏನಿತ್ತು ದಿವಂಗತ ದೇವರಾಜ ಅರಸರವರ ಹೆಸರಿನಲ್ಲಿ ಮುಖ್ಯಮಂತ್ರಿಗಳಾಗಿ ಹೆಚ್ಚಿನ ಅವಧಿನಲ್ಲಿ ಕೆಲಸ ಮಾಡಿದ ದಾಖಲೆ ಏನಿತ್ತು, ಈ ದಿನಕ್ಕೆ ಆ ದಾಖಲೆಯನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಸರಿಗಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತಾಲೂಕು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸಿದ್ದರಾಮಯ್ಯ ಸಾಹೇಬರ ಎಲ್ಲ ಅಭಿಮಾನಿಗಳ ಪರವಾಗಿ, ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಅಷ್ಟೂ ಗ್ಯಾರಂಟಿಗಳ ಇವತ್ತು ನಮ್ಮ ಸರ್ಕಾರ ಅಷ್ಟು ಗ್ಯಾರಂಟಿಗಳಿಗೆ ವರ್ಷಕ್ಕೆ ಸುಮಾರು 60,000 ಕೋಟಿಗಳನ್ನ ವೆಚ್ಚ ಮಾಡ್ತಾ ಇದೆ. ಅಷ್ಟು ಗ್ಯಾರಂಟಿಗಳನ್ನ ಇವರು ಅಧಿಕಾರದಲ್ಲಿ ಕೂತ್ಕೊಂಡಂಥ ಕೇವಲ 6-7 ತಿಂಗಳ ಒಳಗೆ ಮಾಡಿದಂಥ ಹೆಗ್ಗಳಿಕೆಯನ್ನು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ರಾಜ್ಯದ ಎಲ್ಲ ಜಿಲ್ಲೆನಲ್ಲೂ ಎಲ್ಲ ಮೂಲೆಗಳಲ್ಲೂ ಕೂಡ ಒಂದು ಹಬ್ಬದ ವಾತಾವರಣವಾಗಿ ಅವ್ರನ್ನ ಮುಖ್ಯಮಂತ್ರಿಯ ದಿನಗಳ ದಾಖಲೆಯ ಒಂದು ದಿನವಾಗಿ ಭಾಳ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ನಾವು ಕೂಡ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳನ್ನ, ಎಲ್ಲ ಮುಖಂಡರುಗಳನ್ನ ಪರವಾಗಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ, ಆಯಸ್ಸು, ಇನ್ನೂ ಹೆಚ್ಚಿನ ಶಕ್ತಿಯುತವಾದ ಹುದ್ದೆಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಅಭಿನಂದನೆ ಹೇಳ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇದೇ ಮುಂಬರುವ ಶನಿವಾರ 12 ಗಂಟೆಗೆ ಎಲ್ಲ ಮುಖಂಡರುಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಯಾವುದೇ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ನಡೆಸಿದಂಥ ಮುಖ್ಯಮಂತ್ರಿಯನ್ನು ಹೆಗ್ಗಳಿಕೆ ನಾಳೆಯಿಂದನೇ ಪ್ರಾರಂಭ ಆಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ, ಏನು ಅವರು ಅತ್ಯಂತ ಹೆಚ್ಚಿನ ಮುಖ್ಯಮಂತ್ರಿಯಾಗಿ ಹೆಚ್ಚಿನ ಅವಧಿನಲ್ಲಿ ಕೆಲಸ ಮಾಡಿ ಬರೀ ದಿನಗಳನ್ನ ಮಾತ್ರ ತುಂಬಿಸಿ ಬಂದಿಲ್ಲ, ಅಷ್ಟು ವರ್ಷಗಳು 7 ವರ್ಷ 7 ತಿಂಗಳು 2722 ದಿನಗಳು 2013ರಿಂದ 2018 ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರು ಚುನಾವಣಾ ಪೂರ್ವದಲ್ಲಿ ಸುಮಾರು 165 ಪ್ರಣಾಳಿಕೆಗಳು ಇಟ್ಟಿದ್ದು. ನಮ್ಮ ಪಕ್ಷನ ಅಧಿಕಾರಕ್ಕೆ ತಂದರೆ 165 ಪ್ರಣಾಳಿಕೆಗಳು, ಏನು ಬೇಡಿಕೆಗಳು ಜನಗಳದ್ದು ಇತ್ತೋ ಆ ಪ್ರಣಾಳಿಕೆಯನ್ನು ಅತ್ಯಂತ ಯಶಸ್ವಿಯಾಗಿ ಆ ಅವಧಿನಲ್ಲೇ ಪರಿಣಾಮಕಾರಿಯಾಗಿ ಎಲ್ಲ ಪ್ರಣಾಳಿಕೆಯನ್ನು ಕೂಡ ಎಲ್ಲ ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ನಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು. ಹಾಗೆ ಎರಡನೇ ಅವಧಿನಲ್ಲಿ ಏನೋ 5 ಗ್ಯಾರಂಟಿಗಳನ್ನ ನಾಡಿನ ಜನತೆಗೆ ಭರವಸೆಗಳನ್ನು ಕೂತ ಅರಗಳಿಗೆನಲ್ಲಿ ಅವರು ಏನು
ಅನ್ನಭಾಗ್ಯದಂಥ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವನ್ನು ಈ ನಾಡಿಗೆ ಕೊಟ್ಟಂಥ ಧೀಮಂತರು. ಆದ್ದರಿಂದನೇ ಇವತ್ತು ಹಸಿವು ಮುಕ್ತ ಕರ್ನಾಟಕವಾಗಿ ಏನಿವತ್ತು ನಾವು ನೋಡ್ತಾ ಇದ್ದೇವೆ, ಅದರ ಮೂಲ ಕಾರಣಕರ್ತರು ಅವರು. ಅವರ ಜನಪ್ರಿಯ ಯೋಜನೆ ಪ್ರತಿಯೊಬ್ಬನು ಕೂಡ ಹಸಿವು ಮುಕ್ತನಾಗಿರಬೇಕು, ಮೂಲ ಊಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಆ ಒಂದು ಯಶಸ್ವಿ ಜನಪ್ರಿಯ ಕಾರ್ಯಕ್ರಮವನ್ನು ಈ ನಾಡಿಗೆ ಕೊಟ್ಟಂಥ ಧೀಮಂತರು. ಆದ್ದರಿಂದ ಆ ದಿನ ನಾವು ಪಕ್ಷದ ವತಿಯಿಂದ ನಾವೆಲ್ಲರೂ ಎಲ್ಲ ಮುಖಂಡರುಗಳು, ಎಲ್ಲ ವಿಭಾಗದ ಮುಖಸ್ಥರುಗಳು ನಾವೆಲ್ಲ ಹೋಗಿ ಅವತ್ತು ಏನು ನಮ್ಮ ಅನಾಥಾಶ್ರಮ ಅಲ್ಲಿಗೆ ಹೋಗಿ ಅವತ್ತು ಅಲ್ಲಿ ಅವ್ರ ಜೊತೆಗೆ ಅವ್ರಿಗೆಲ್ಲ ಒಂದು ಟೈಮ್ ಊಟ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವ್ರ ಜೊತೆನೇ ಇಟ್ಕೊಂಡು ನಾವು ಕೂಡ ಊಟ ಮಾಡಿ ಬಂದು ಅವರ ಜನಪ್ರಿಯ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂತಹ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು, ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅನ್ನೋ ಮನವಿಯನ್ನು ಮಾಡ್ತಾ